ಸಚಿವರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ಮಾಡಿರೋದು. ಇಲಾಖಾ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಜಾರಕಿಹೊಳಿ. ಕೆಲವು ಶಾಸಕರಿಂದ ಅಸಮಾಧಾನದ ವಿಚಾರ, ನಾವು ಯಾವುದೇ ಹಣ ಪೆಂಡಿಂಗ್ ಅನ್ನ ಇಟ್ಟಿಲ್ಲ, ಆದ್ಯತೆ ನೋಡಿ ಬಿಡುಗಡೆ ಮಾಡ್ತಾ ಇದ್ದೇವೆ, ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು, ಸರಿಪಡಿಸ್ತೇವೆ, ಸುರ್ಜೇವಾಲಾಗೆ ತಿಳಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. 1-to-1 ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಯಾರ್ಯಾರಿಗೆ ಏನೇನು ಸಮಸ್ಯೆ, ಕೆಲವು ಶಾಸಕರುಗಳು ಸಚಿವರ ಮೇಲೆ ನೇರವಾಗಿ ಆರೋಪಿಸಿದ್ದಾರೆ, ಇವ್ರು ನಮಗೆ ಫಂಡಿಂಗೇ ಕೊಡ್ತಾ ಇಲ್ಲ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ. ಆ ಎಲ್ಲ ವಿಚಾರವನ್ನು ಪ್ರಸ್ತಾಪಿಸಿದಾಗ ಸಚಿವ ಸತೀಶ್ ಜಾರಕಿಹೊಳಿ ಒಂದಷ್ಟು ವಿಚಾರವನ್ನು ಇಲ್ಲಿ ಮಾತನಾಡಿದ್ದಾರೆ. ಇಲಾಖಾ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸುರ್ಜೇವಾಲಾ ಅವರಿಗೆ. ನಮ್ಮ ಇಲಾಖೆ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ನಮ್ಮಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಕೆಲವು ಶಾಸಕರಿಗೆ ಅಸಮಾಧಾನ ಇರುವಂಥ ವಿಚಾರಕ್ಕೆ ನಾವು ಯಾವುದೇ ಹಣವನ್ನು ಇಲ್ಲಿವರೆಗೂ ಪೆಂಡಿಂಗ್ ಇಟ್ಕೊಂಡಿಲ್ಲ. ಆದ್ಯತೆ ನೋಡಿ ಯಾರಿಗೆ ಮೊದಲು ಹಣವನ್ನು ಬಿಡುಗಡೆ ಮಾಡಬೇಕು, ಯಾವ ಕೆಲಸಕ್ಕೆ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಬೇಕು, ಆದ್ಯತೆ ನೋಡಿ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ, ಒಂದಿಬ್ಬರಿಗೆ ಸಮಸ್ಯೆ ಆಗಿರ್ಬೋದು, ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಎದುರು ಕೆಪಿಸಿಸಿ ಅಧ್ಯಕ್ಷರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಈಗಿನಿಂದಲೇ ಪಕ್ಷ ಸಂಘಟನೆ ಅನ್ನೋದಾಗಬೇಕು, ತಳಮಟ್ಟದಲ್ಲಿ ಸಂಘಟನೆ ಆದರೆ ಗೆಲ್ಲೋಕೆ ಸಾಧ್ಯ, ಒಬ್ಬರೇ ಹಲವು ಹುದ್ದೆ ಇರೋದ್ರಿಂದ ಕಷ್ಟ ಆಗತ್ತೆ, ಇಲಾಖೆ ಕೂಡ ಗಮನ ಕೊಡೋಕ್ಕಾಗಲ್ಲ, ಇತ್ತ ಪಕ್ಷ ಸಂಘಟನೆ ಕಡೆಗೂ ನೋಡೋಕ್ಕಾಗಲ್ಲ. ಈ ಬಗ್ಗೆ ಖರ್ಗೆ ರಾಹುಲ್ ಗಾಂಧಿಯವರಿಗೂ ವಿವರಿಸಿದ್ದೇವೆ. ಸುರ್ಜೇವಾಲಾ ಮುಂದೆ ಇದೇ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಸಲಹೆ ಒಳ್ಳೆಯದು, ರಾಹುಲ್ ಖರ್ಗೆ ಇದನ್ನ ನೋಡ್ತಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಹೇಗಾದರೂ ಪರವಾಗಿಲ್ಲ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲು ಮಾಡಿಯೇ ತೀರಬೇಕು ಅಂತ ಪಣ ತೊಟ್ಟಿದ್ದಾರೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು. ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ಮುಂದೆ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಏನು ರೀಸನ್ ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನು ಸ್ಥಳೀಯ ಮಟ್ಟದ ಚುನಾವಣೆಗಳೆಲ್ಲ ಬರ್ತಾ ಇದೆ, ಪಕ್ಷ ಸಂಘಟನೆ ಅನ್ನೋದು ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರು DCM ಬೇರೆ ಆಗಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇರೆ ನಿಭಾಯಿಸ್ತಾ ಇದ್ದಾರೆ. ಎಲ್ಲ ಪ್ರಭಾವಿತ ಖಾತೆಗಳು ಅವ್ರ ಬಳಿನೇ ಇದ್ದರೆ, ಅಥವಾ ಹುದ್ದೆಗಳು ಜವಾಬ್ದಾರಿಗಳು ಅವ್ರ ಹತ್ರನೇ ಇದ್ದರೆ ಈ ಪಕ್ಷ ಸಂಘಟನೆ ಕಷ್ಟ ಆಗತ್ತೆ, ಚುನಾವಣೆಗೆ ಎದುರಿಸೋ ಕಷ್ಟ ಆಗತ್ತೆ, ಅದಕ್ಕೆ ಅವ್ರಿಗೆ ಬೇಡ ಅಂತ ಹೇಳ್ತಾ ಇದ್ದೀವಿ ಅಷ್ಟೇನೇ ಅಂತ ಹೇಳಿದ್ದಾರೆ. ಅದಕ್ಕೆ ಸುರ್ಜೇವಾಲಾ ಅವರು ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಯೋಚಿಸ್ತಾರೆ, ಅವ್ರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಸಮಸ್ಯೆಗೇನು ಅಂತ 1-to-1 ಮಾತನಾಡೋದಕ್ಕೆ ಅಂತ ಕರೆದಂಥ ಸಂದರ್ಭದಲ್ಲೂ ಕೂಡ ತಮ್ಮ ಗಾಳವನ್ನು ಹಾಕೋದು ಇಲ್ಲಿ ಬಿಟ್ಟಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿಯೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಎಲ್ಲವೂ ಸರಿಯಾಗತ್ತೆ ಅಂತ, ಯಾಕಂದರೆ ಇವರು ಕೂಡ ರೇಸ್ನಲ್ಲಿದ್ದಾರೆ, ಇವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇದೆ. ಹಾಗಾಗಿ ಆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಕೆಪಿಸಿಸಿ ಅಧ್ಯಕ್ಷರಾದರೆ ಪಕ್ಷದ ವರ್ಚಸ್ಸು ಅನ್ನೋದು ಏನಿರುತ್ತೆ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಆ ಅಧ್ಯಕ್ಷ ಸ್ಥಾನದಲ್ಲಿರೋರಿಗೆ, ಮತ್ತು ಇಡೀ ರಾಜ್ಯದ ಜನತೆಗೆ ಗುರುತಾಗ್ತಾರೆ, ಇಡೀ ರಾಜ್ಯದ ಜನತೆಗೆ ಹತ್ತಿರ ಆಗ್ಬೋದು, ಕಾರ್ಯಕರ್ತರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೋದು. ಯಾವುದೋ ಒಂದು ಸಚಿವ ಸ್ಥಾನ ಅಂತಂದರೆ ಅದು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಅಥವಾ ಆ ಒಂದು ಕ್ಷೇತ್ರಕ್ಕೆ ಮಾತ್ರ ಅದು ಹೆಚ್ಚಿನ ಫೋಕಸ್ ಆಗ್ತಾ ಇರುತ್ತೆ. ಅದೇ ನೀವು ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಅಂತಂದರೆ ಎಲ್ಲರ ಜೊತೆಗೂ ಒಳ್ಳೆ ಬಾಂಡಿಂಗ್ ಇಟ್ಕೋಬಹುದು, ಎಲ್ಲರ ಕಡೆಯಿಂದಲೂ ಕೂಡ ನಾವು ಉತ್ತಮವಾದಂಥ ಸಂಬಂಧವನ್ನು ಬೆಳೆಸ್ಕೊಳ್ಬಹುದು. ಮುಂದೆ ಚುನಾವಣೆ ಅಥವಾ ಬೇರೆ ಬೇರೆ ರೀತಿಯಾದಂಥ ವಿಚಾರ ಬಂದಾಗಲೂ ಕೂಡ ಜನ ನಮ್ಮನ್ನು ಗುರುತಿಸ್ತಾರೆ ಅಂತ. ನಾವೇ ಹೇಳಿದ್ದೀವಿ, ನಮ್ಮ ಇಲಾಖೆಯಲ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ದುಡ್ಡು ಜನರಲ್ ಆಗಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ವಿ. ಮತ್ತು ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದನ್ನು ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಸೊ ಅದನ್ನು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮಲ್ಲಿ ಇಲ್ಲ, ಬಹುಶಃ ಕಡಿಮೆ ಇದೆ. ಈಗ ಯಾವುದೋ ಇಲ್ಲ, ಓನ್ಲಿ ಡೆವಲಪ್ಮೆಂಟ್ 2 ವರ್ಷ ಸಾಧನೆ.